ಗೌತಮ್ ಅದಾನಿಯವರ ಜೀವನ ಚರಿತ್ರೆ ಒಂದು ನಿಮಿಷದಲ್ಲಿ. ಅದಾನಿಯವರು 1962ರಲ್ಲಿ ಗುಜರಾತಿನ ಒಂದು ಬಡ ಕುಟುಂಬದಲ್ಲಿ ಜನಿಸಿದರು. ಅವರು ಕಾಲೇಜಿನ 2ನೇ ವರ್ಷದಲ್ಲಿ ಓದನ್ನ ಅರ್ಧಕ್ಕೆ ಬಿಟ್ಟು ಮುಂಬೈನಲ್ಲಿ ವಜ್ರಗಳನ್ನು ವರ್ಗೀಕರಿಸುವ ಕೆಲಸಕ್ಕೆ ಸೇರಿದರು. 3 ವರ್ಷಗಳ ನಂತರ ಆ ಕೆಲಸವನ್ನ ಬಿಟ್ಟು ತಮ್ಮದೇ ಆದ ಡೈಮಂಡ್ ಬ್ರೋಕರೇಜ್ ವ್ಯವಹಾರವನ್ನು ಪ್ರಾರಂಭಿಸಿದರು. ಅವರ ಅಣ್ಣ ಮಹಾಸುಖ್ ಅದಾನಿಯವರು ತಮ್ಮ ಪ್ಲಾಸ್ಟಿಕ್ ವ್ಯವಹಾರದಲ್ಲಿ ಕೆಲಸ ಮಾಡಲು ಅಹಮದಾಬಾದಿಗೆ ಕರೆದಾಗ ಅವರ ಜೀವನದಲ್ಲಿ ದೊಡ್ಡ ತಿರುವು ಬಂದಿತು. ಈ ಪ್ಲಾಸ್ಟಿಕ್ ವ್ಯವಹಾರಕ್ಕಾಗಿ ಅವರು ಮೊದಲ ಬಾರಿಗೆ PVC ಎಂಬ ಕಚ್ಚಾ ವಸ್ತುವನ್ನು ಆಮದು ಮಾಡಿಕೊಂಡರು. ನಂತರ 1988ರಲ್ಲಿ ಅದಾನಿ ಎಕ್ಸ್ಪೋರ್ಟ್ ಕಂಪನಿಯನ್ನ ಸ್ಥಾಪಿಸಿ ಕಮೋಡಿಟಿ ಟ್ರೇಡಿಂಗ್ಗೆ ಕಾಲಿಟ್ಟರು. ಈ ವ್ಯವಹಾರ ಯಶಸ್ವಿಯಾದ ನಂತರ ಅವರು ಕಲ್ಲಿದ್ದಲು, ವಿದ್ಯುತ್ ಪ್ರಸರಣ ಮತ್ತು ವಿಮಾನ ನಿಲ್ದಾಣಗಳಂತಹ ವಿವಿಧ ಕ್ಷೇತ್ರಗಳಿಗೆ ವಿಸ್ತರಿಸಿದರು. ಇಂದು ಅಂಬಾನಿಯವರ ಆಸ್ತಿ ಮೌಲ್ಯ ಸುಮಾರು 10 ಲಕ್ಷ ಕೋಟಿ ರೂಪಾಯಿಗಳಾಗಿದೆ. ಆದರೆ ಈ ಬೆಳವಣಿಗೆ ಹಿಂದೆ ಬಹಳಷ್ಟು ಸಾಲವೂ ಕೂಡ ಇದೆ. ಈ ಬೆಳವಣಿಗೆ ಹೀಗೆಯೇ ಮುಂದುವರಿಯುತ್ತಿದೆಯೇ ಅಥವಾ ಅದಾನಿ ಗ್ರೂಪ್ ಸಾಲದ ಸುಳಿಗೆ ಸಿಲುಕುತ್ತಿದೆ ಎಂಬುದೇ ಪ್ರಶ್ನೆ.